blood circulation is called as double circulation. ನಮ್ಮಲ್ಲಿ ನಡೆಯೋದು. So let us understand what is double circulation. Double circulation ಅಂದ್ರೆ ಏನು ಅಂತ ಹೇಳಿ we'll try to understand. Impure blood ಏನಾಗುತ್ತೆ, ಆಚೆಗೆ ಹೋಗುತ್ತಾ? ಸೊ ಆಚೆಗೆ ಹೋಗುತ್ತೆ. ಸೊ ಆಚೆಗೆ ಹೋಗ್ಬಿಟ್ಟು it will reach, impure blood will reach lungs. ಸೊ ಲಂಗ್ಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗುತ್ತೆ, ಆಕ್ಸಿಜನ್ ಮತ್ತೆ ಬ್ಲಡ್ ಗೆ ಸೇರ್ಕೊಳ್ಳುತ್ತೆ. ಸೊ ದಿಸ್ ಪ್ಯೂರ್ ಬ್ಲಡ್ ವಿಲ್ ಕಮ್ ಟುವರ್ಡ್ಸ್ ದ ಹಾರ್ಟ್. ಸೊ ದಿಸ್ ಸರ್ಕ್ಯುಲೇಷನ್ ಈಸ್ ಕಾಲ್ಡ್ ಆಸ್ ಪಲ್ಮುನರಿ ಸರ್ಕ್ಯುಲೇಷನ್. ಒಂದು ಸರ್ಕ್ಯುಲೇಷನ್ ಆಯ್ತಾ? ಸೊ ಹಾರ್ಟ್ ಇಂದ ಕಾರ್ಬನ್ ಡೈಆಕ್ಸೈಡ್ ನ ತಗೊಂಡು ಲಂಗ್ಸ್ ಗೆ ಹೋಗುತ್ತೆ, ಲಂಗ್ಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಆಚೆ ಕಳಿಸ್ಬಿಟ್ಟು ಆಕ್ಸಿಜನ್ ಅನ್ನ ಬ್ಲಡ್ ಗೆ ತಗೊಂಡು ಇಟ್ ವಿಲ್ ರೀಚ್ ಔಟ್ ದ ಹಾರ್ಟ್. One circulation. So this circulation is called as pulmonary circulation. ಇದನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಹಾರ್ಟ್ ಗೆ ಇಲ್ಲಿಗೆ ಬಂದ ನಂತರದಲ್ಲಿ ಸೊ ಮತ್ತೆ ಹಾರ್ಟ್ ಗೆ ಎಂಟರ್ ಆಗಿ ವೆಂಟ್ರಿಕಲ್ ಗೆ ಬರುತ್ತೆ. ವೆಂಟ್ರಿಕಲ್ ಇಂದ ಮತ್ತೆ ಏನಾಗುತ್ತೆ, ಅಯೋರ್ಟಾದ ಮೂಲಕ ಬಾಡಿಯ ಬೇರೆ ಬೇರೆ ಪಾರ್ಟ್ಸ್ ಗೆ, ಜೀವಕೋಶಗಳಿಗೆಲ್ಲ ಹೋಗಿ ಎಂಟರ್ ಆಗುತ್ತೆ. ಪ್ಲಸ್ ಜೀವಕೋಶಗಳು ಅದನ್ನ ಯೂಸ್ ಮಾಡ್ಕೊಂಡು ರಿಯಾಕ್ಷನ್ ಮಾಡುತ್ತೆ. ರಿಯಾಕ್ಷನ್ ಮಾಡ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ಆಚೆ ಬಿಡುತ್ತೆ. So this carbon dioxide will be collected by the blood and finally it will reach again the heart. This is called as systemic circulation. So this is second cycle. So together these two are called as double circulation. Easy idea? So exam nalli idina tumba sala kelidare. So why the heart circulation in human beings is called as ಡಬಲ್ ಸರ್ಕ್ಯುಲೇಷನ್. ಆವಾಗ ನೀವು ಲಂಗ್ಸ್ ಅನ್ನ ನೆನ್ಪಿಟ್ಕೋಬೇಕು, ಪ್ಲಸ್ ಬಾಡಿಯ ಡಿಫರೆಂಟ್ ಪಾರ್ಟ್ಸ್ ಗೆ ಸಪ್ಲೈ ಆಗುತ್ತೆ ಬ್ಲಡ್. ಎರಡನ್ನು ಸೇರಿಸಿ ವಿ ಕಾಲ್ ಇಟ್ ಆಸ್ ಡಬಲ್ ಸರ್ಕ್ಯುಲೇಷನ್. ಸೇಮ್ ಥಿಂಗ್. ಸೊ ಇಲ್ಲಿ ಸ್ವಲ್ಪ ಟೆಕ್ನಿಕಲ್ ಆಗಿ ಕೊಟ್ಟಿದೀವಿ ಅಷ್ಟೇ. ಅದನ್ನ ಬಿಟ್ರೆ ಇದನ್ನ ನೀವು ನೆನ್ಪಿಟ್ಕೊಂಡ್ರೆ ಇಟ್ ಈಸ್ ವೆರಿ ಈಸಿ ಟು ರಿಮೆಂಬರ್. ಕ್ಲಿಯರ್? ಸೊ ಅದನ್ನ ಸೇಮ್ ವರ್ಡ್ಸ್ ಅಲ್ಲಿ ಕೊಟ್ಟಿದ್ದೇನೆ. ಸೆಂಟರ್ ನಲ್ಲಿ ಯು ರೈಟ್ ಹಾರ್ಟ್, ಹಾಗೆ ರೌಂಡ್ ಹಾಕೊಳ್ಳಿ. ರೌಂಡ್ ಹಾಕೊಂಡು ಹಾರ್ಟ್ ಅಂತ ಬರ್ಕೊಳ್ಳಿ. ಸೊ ಇಲ್ಲಿ ರೌಂಡ್ ಸರ್ಕಲ್ ಹಾಕೊಳ್ಳಿ, ಲಂಗ್ಸ್ ಅಂತ ಬರ್ಕೊಳ್ಳಿ. ಸೊ ಇಲ್ಲಿ ಸೆಲ್ ಅಂತ ಅಥವಾ ಸೆಲ್ ಅಂತ ಬರೆದ್ರು ನಡೆಯುತ್ತೆ, ಅಥವಾ ಬಾಡಿ ಪಾರ್ಟ್ಸ್ ಅಂತ ಬರೆದ್ರು ನಡೆಯುತ್ತೆ. ಬರೆದ್ಬಿಟ್ಟು ಯು ರೈಟ್ ದ ಆರೋ ಮಾರ್ಕ್. ಹಾರ್ಟ್ ಇಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಪಲ್ಮನರಿ ಸರ್ಕ್ಯುಲೇಷನ್. ಸೇಮ್ ಇಲ್ಲಿಂದ ಆರೋ ಮಾರ್ಕ್ ತಗೊಂಡು ಯು ಶೋ ಇಟ್ ಟು ದ ಸೆಲ್. ಸೆಲ್ ಇಂದ ಅಗೇನ್ ಹಾರ್ಟ್. ಯು ನೇಮ್ ಇಟ್ ಆಸ್. ಸೊ ಎಕ್ಸಾಮ್ ನಲ್ಲೂ ಅಷ್ಟೇ, ನೀವು ಇನ್ ಕೇಸ್ ಏನಾದ್ರು KS ಪಾಸ್ ಆಗಿ ಮೈನ್ಸ್ ಏನಾದ್ರು ಪ್ರಿಲಿಮ್ಸ್ ಪಾಸ್ ಆಗಿ ಮೈನ್ಸ್ ಬರೆಯುವಾಗನು ಅಷ್ಟೇ. ಸೊ ಈ ತರ ಡಯಾಗ್ರಾಮ್ ಬರೆಯೋ ಅವಶ್ಯಕತೆ ಇರಲ್ಲ. ಏನಾದ್ರು ಡಯಾಗ್ರಾಮ್ ಬರೆಯೋದಾದ್ರೆ ಜಸ್ಟ್ ರೌಂಡ್ ಮಾರ್ಕ್ ಹಾಕಿ ಇಫ್ ಯು ಮೆನ್ಷನ್ ಇಟ್ ಆಸ್ ಹಾರ್ಟ್, ವ್ಯಾಲ್ಯೂಟರ್ ಗೆ ಗೊತ್ತಾಗುತ್ತೆ. ನೀವು ಹಾರ್ಟ್ ಡಯಾಗ್ರಾಮ್ ಎಲ್ಲ ಬರೆಯೋಷ್ಟು ಟೈಮ್ ಇರಲ್ಲ ಅಲ್ವಾ? ಸೊ ಲಂಗ್ಸ್ ಆದ್ರೂ ಅಷ್ಟೇ, ರೌಂಡ್ ಹಾಕಿ ಲಂಗ್ಸ್ ಅಂತ ಮೆನ್ಷನ್ ಮಾಡಿದ್ರೆ ಮುಗೀತು, ಸೆಲ್ ಅಂತ ಮೆನ್ಷನ್ ಮಾಡಿದ್ರೆ ಮುಗೀತು. ಜಸ್ಟ್ ವಿತ್ ದ ಆರೋ ಮಾರ್ಕ್ ಯು ಕ್ಯಾನ್ ಈಸಿಲಿ ರೈಟ್ ದ ಡಯಾಗ್ರಾಮ್ಸ್. ಕ್ಲಿಯರ್ ಅಲ್ಲ? ಸೇಮ್ ಥಿಂಗ್ ಇಟ್ ಇಸ್ ಇನ್ ವರ್ಡ್ ಫಾರ್ಮ್ಯಾಟ್. So first one is pulmonary circulation. ಅದನ್ನ ಆಲ್ರೆಡಿ ಬರ್ಕೊಂಡಿದೀವಿ. ಬರ್ಕೊಳ್ಳೋಕಿದ್ಯಾ? ಬೇಕಾಯ್ತು? So next one is your systemic circulation. So ಎರಡನ್ನ ಸೇರಿಸಿ we call them as double circulation. Easy ಇದೆ ಅಲ್ವಾ? So next we will study about ECG. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಲ್ವಾ ಇದನ್ನ, ECG. So what is ECG? So ಯಾವ ಯಾವ ಪಾರ್ಟ್ ಏನೇನು ನಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ. So we have P, first part. Next one is QRS, second part, and T is your third part. Clear? So P, QRS, T. First diagram ತಗೊಳ್ಳಿ, ಒಂದಾದ್ಮೇಲೆ ಒಂದು ಅರ್ಥ ಮಾಡ್ಕೊಳ್ತಾ ಹೋಗೋಣ. So this is your first part. Auricles ಗಳು ಕಾಂಟ್ರಾಕ್ಟ್ ಆದ್ರೆ so it is P. Ventricles ಗಳಿಗೆ ಬ್ಲಡ್ ಬಂದು ಒಳಗಡೆಗೆ ನುಗ್ಗಿ ಅದ ಆಚೆಗೆ ಹೋಗಿ ಮತ್ತೆ ವೆಂಟ್ರಿಕಲ್ ರಿಲ್ಯಾಕ್ಸ್ ಆದ್ರೆ ಸೊ ದಿಸ್ ಇಸ್ ಯುವರ್ QR and S. ಲಾಸ್ಟ್ ಗೆ ನಿಮ್ಮ ಸೆಮಿಲುನಾರ್ ವಾಲ್ವ್ಸ್ ಇಂದ ಡಬ್ ಅಂತ ಗುದ್ದುಕೊಂಡು ಗೋಡೆಯನ್ನ ಸೀಳ್ಕೊಂಡು ಮತ್ತೆ ಬ್ಲಡ್ ಆಚೆಗೆ ಹೋಗುತ್ತಲ್ವಾ, ಸೆಮಿಲುನಾರ್ ವಾಲ್ವ್ಸ್. ಸೊ ದಟ್ ಈಸ್ ಬೇಸಿಕಲಿ ಯುವರ್ T. ಹಾಗಾಗಿ ನಿಮ್ಮ ಗ್ರಾಫ್, ECG ಗ್ರಾಫ್ ಏನಿದೆಯೋ ಇದೇ ರೀತಿ ಬರ್ಬೇಕು. ಮೂವಿಗಳಲ್ಲಿ ತೋರಿಸ್ತಾರಲ್ವಾ, ಮಾನಿಟರ್ ನಲ್ಲಿ ಮೇಲ್ ಹೋಗ್ತಾ ಇರತ್ತೆ, ಹೀಗ್ ಬರುತ್ತೆ, ಮೇಲ್ ಹೋಗ್ತಾ ಇರುತ್ತೆ, ಸ್ಟ್ರೈಟ್ ಲೈನ್ ಆಯ್ತು ಅಂತ ಹೇಳಿದ್ರೆ ಡಾಕ್ಟ್ರು. ಸೊ ಹಾಗಾಗಿ ನಿಮ್ಮ ಹಾರ್ಟ್ ಬೀಟ್ ನಲ್ಲಿ ಏನೇನ್ ಇರ್ಬೇಕು, ECG ನಲ್ಲಿ 3 ಪಾರ್ಟ್ಸ್ ಮೆನ್ಷನ್ ಆಗಿರ್ಲೇಬೇಕು. ಒನ್ ಈಸ್ ದಿಸ್ ಕರ್ವ್,
another one is peak high curve, another one is T curve. ಇದು ಮೂರು ಇರುತ್ತಾ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಇಂದ ನೀವು ಗಮನಿಸ್ತಾ ಹೋಗ್ಬೇಕು. ಕ್ಲಿಯರಾ? ಇದು ಮುಗಿದ್ಮೇಲೆ ಅಗೇನ್ ಇಟ್ ವಿಲ್ ಸ್ಟಾರ್ಟ್ ವಿತ್ P. So this will continue as you move on towards the ECG. ಬಂದಾಗೆಲ್ಲ ಇದು ಕಂಟಿನ್ಯೂ ಆಗ್ತಾರೆ ಹೋಗುತ್ತೆ. So this is how we have to understand your ECG. So ಇದನ್ನ try to understand in our words. ಪದಗಳಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. P wave ಜಸ್ಟ್ ನಿಮಗೆ P ಅಂತ ಬರೆದು ಡಾಟ್ ಹಾಕೊಂಡು ಬರ್ಕೊಂಡ್ರೆ ಎಕ್ಸೈಟೇಷನ್ ಆಫ್ ಏಟ್ರಿಯಾ. ಎಕ್ಸೈಟ್ ಆಗೋದು ಅಂದ್ರೆ ಏಟ್ರಿಯಾ ಕಂಪ್ರೆಸ್ ಆಗೋದು, ಅದ್ರ ಒಳಗಡೆ ಇರೋ ಬ್ಲಡ್ ವೆಂಟ್ರಿಕಲ್ಗೆ ಬರೋದಕ್ಕೆ ಕಂಪ್ರೆಸ್ ಆದಾಗ ಯು ವಿಲ್ ಗೆಟ್ ದ ಪಿ ಗ್ರಾಫ್. ಸೊ ದಟ್ ಈಸ್ ಫಸ್ಟ್ ಒನ್. ಇಲ್ಲಿದೆಲ್ಲ ಪಿ ವೇವ್ ರೆಪ್ರೆಸೆಂಟ್ಸ್ ದ ಎಲೆಕ್ಟ್ರಿಕಲ್ ಎಕ್ಸೈಟೇಷನ್ ಆಫ್ ಏಟ್ರಿಯಾ ಅಥವಾ ಆರಿಕಲ್ಸ್ ವಿಚ್ ಲೀಡ್ಸ್ ಟು ದ ಕಾಂಟ್ರಾಕ್ಷನ್ ಆಫ್ ಬೋತ್ ದ ಆರಿಕಲ್ಸ್. ಮೇಲ್ಗಡೆ ಇರೋ ಆರಿಕಲ್ಸ್ ಗಳು ಕಂಪ್ರೆಸ್ ಆದ್ರೆ ಯು ವಿಲ್ ಗೆಟ್ ಪಿ ಕರ್ವ್. ದಟ್ ಈಸ್ ಫಸ್ಟ್ ಒನ್. ಸೊ ಇದು ಕಾಂಟ್ರಾಕ್ಟ್ ಆದಾಗ ಬ್ಲಡ್ ನಿಮಗೆ ವೆಂಟ್ರಿಕಲ್ಗೆ ಬರುತ್ತೆ. ವೆಂಟ್ರಿಕಲ್ಗೆ ಬರುವಾಗ ಗ್ರಾಫ್ ಸ್ವಲ್ಪ ಡೌನ್ ಆಗುತ್ತೆ, ಇಲ್ಲಿಂದ ನಾರ್ಮಲ್ ಆಗಿ ಬರುತ್ತೆ. ಸ್ವಲ್ಪ ಡೌನ್ ಆದಾಗ ಆರಿಕಲ್ಸ್ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ, ಫ್ರೀ ಆಗುತ್ತೆ. ಹಾಗಾಗಿ ಬಿ ಪಿ ಸ್ವಲ್ಪ ನಿಮ್ದು ಕಡಿಮೆ ಆಗುತ್ತೆ. ಕೆಳಗಡೆಗೆ ಬಂದು ವೆಂಟ್ರಿಕಲ್ ಒಳಗಡೆಗೆ ನುಗ್ಗುತ್ತಲ್ವಾ, ನುಗ್ಬಿಟ್ಟು ಮೇಲಕ್ಕೆ ಹೋಗೋದಕ್ಕೆ ಸ್ಟಾರ್ಟ್ ಆದಾಗ ನಿಮಗೆ ಇಮಿಡಿಯೇಟ್ ಆಗಿ ವಿತ್ ಹೈ ಪ್ರೆಷರ್ ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಆದಾಗ ಸೊ ಇಮಿಡಿಯೇಟ್ ಆಗಿ ಕ್ಯೂ ಇಂದ ಆರ್ ಗೆ ಶೂಟ್ ಔಟ್ ಆಗುತ್ತೆ ಬಿ ಪಿ. So that is the representation of Q, R and S. Q, R, S. So just new data hakondu initiatives the ventricular contraction. Ventricles contract adaga nimma BP ಎಷ್ಟು ಜಾಸ್ತಿ ಆಗುತ್ತೋ that is called as Q, R and so last one is your T wave. So ವಾಪಸ್ ನಿಮಗೆ ಕಂಪ್ರೆಸ್ ಆಗಿರೋ ವೆಂಟ್ರಿಕಲ್ ಮತ್ತೆ ರಿಲ್ಯಾಕ್ಸ್ ಆದಾಗ you will get one more curve. So that is called as T curve. ಸೊ ECG ನಲ್ಲಿ ನೆಕ್ಸ್ಟ್ ಟೈಮ್ ಇಂದ ಇದು ಮೂರನ್ನು ನೀವು ಗಮನಿಸಬೇಕು. P, Q, R, S ಅಂಡ್ T. ಇದು ಮೂರು ಕರೆಕ್ಟ್ ಆಗಿ ಗ್ರಾಫ್ ನಲ್ಲಿ ಬರ್ತಾ ಇದ್ರೆ ಹಾರ್ಟ್ ಈಸ್ ಹೆಲ್ದಿ. ದಟ್ ಈಸ್ ಯುವರ್ ಕಾರ್ಡಿಯಾಕ್ ಸರ್ಕ್ಯುಲೇಷನ್.